ಶಬ್ಬಾಷ್ ಶಬ್ಬಾಷ್. ನಿನ್ನಲ್ಲಿರೋ ಆತ್ಮವಿಶ್ವಾಸಕ್ಕಾದ್ರೂ ನಾನ್ ನಿನ್ಗೆ ಸಹಾಯ ಮಾಡಬೇಕು ಅಂತ ಅನಿಸ್ತಾ ಇದೆ. ನಡು, ರುದ್ರ ಇಲ್ಲಿಗೆ ಬರ್ತಾನೆ. ಅವನ ಜೊತೆ ನಿನ್ನನ್ನ ಕಳಿಸ್ತೀನಿ. ಅಲ್ಲಿ ಏನ್ ಮಾಡ್ತೀಯೋ ಮಾಡು, ನೋಡೋಣ. ಅಮೃತ, ನಿನ್ನ ಮನೆಯವ್ರ ಮುಂದೆ, ನಿನ್ನ ಮನೆಯಲ್ಲೇ ನೀನು ಅಮೃತ ಅಲ್ಲ ನಾಗಿಣಿ ಅಂತ ಎಲ್ರ ಮುಂದೆ ನಿನ್ನ ಬಣ್ಣನ ಬಯಲ್ ಮಾಡ್ತೀನಿ. ನಿನ್ನ ಪರಿವಾರದಲ್ಲಿ ನಿನ್ನ ಪರಿವಾರದವರಿಂದಲೇ ಒಂದು ಹತ್ಯೆ ಸಂಭವಿಸುತ್ತದೆ. ಇದು ಆ ಸೂರ್ಯನಷ್ಟೇ ಸತ್ಯ. ಅಜಯ್, 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 ಕಂದ, ಏನಿಲ್ಲಿ? ನಾನು ಬಂದಿದ್ದು, ಬಾಗ್ಲತ್ರ ನಿಂತಿದ್ದು, ನಿನ್ ಕೂಗಿದ್ದು ಯಾವುದು ಗೊತ್ತಾಗ್ಲಿಲ್ವಾ ಅಜಯ್? ಹಾಗಾದ್ರೆ ಅಷ್ಟೊಂದು ಡೀಪಾಗಿ ಏನ್ ಥಿಂಕ್ ಮಾಡ್ತಾ ಇದ್ದೆ? ವಯಸ್ಸಾದ್ಮೇಲೆ ಒಂದಲ್ಲ ಒಂದು ನೋವು, ಒಂದಲ್ಲ ಒಂದು ಚಿಂತೆ ಇದ್ದೇ ಇರುತ್ತಲ್ವಾ? ಅದು ಸರಿ, ನೀನ್ಯಾಕೆ ನನ್ನ ಹುಡ್ಕೊಂಡು ಬಂದೆ? ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು, ಅದಕ್ಕೆ ಬಂದೆ. ಅಜಯ್, ನಿನ್ ಮಡ್ಲಲ್ಲಿ ಮಲ್ಕೋಬೇಕು ಅನ್ನಿಸ್ತಾ ಇದೆ, ಮಲ್ಕೊಳ್ಳ? ಅಯ್ಯೋ ನನ್ ಕಂದ, ಕೇಳ್ಬೇಕಾ? ಮಲಿಕೋ. ಅಜ್ಜು, ಯಾಕಂದ ಸಪ್ಕಿದೆಯಾ? ಹೌದು, ನನ್ನ ಹತ್ರ ಏನೋ ಮಾತಾಡಬೇಕು ಅಂತ ಹೇಳಿದಿಲ್ಲ, ಏನು? ಅದು ಯಾಕಂದ ಆ ವಿಷಯ ಹೇಳೋದಕ್ಕೆ ಭಯ ಪಡ್ತಾ ಇದೆಯಾ? ಯಾಕಂದ್ರೆ ಅದು ತುಂಬಾ ಭಯಾನಕವಾದ ವಿಷಯ ಅಜ್ಜಿ, ಅದಕ್ಕೆ. ಏನು ಹೇಳ್ತಾ ಇದೆಯಾ? ನಂಗೆ ಅರ್ಥ ಆಗ್ತಿಲ್ಲ. ಅದೇನು ಅಂತ ಬಿಡಿಸಿ ಹೇಳು. ಯಾಕೋ ಇತ್ತೀಚೆಗೆ ಕನಸು ಭಯಾನಕವಾಗಿ ಬೀಳ್ತಾ ಇದೆ. ಭಯಂಕರವಾಗಿ ಕನಸು ಬೀಳ್ತಾ ಇದೆಯಾ? ಏನು ಹೇಳ್ತಾ ಇದೆಯಾ ನೀನು? ನಿನ್ನೆ ಕೇಳ್ತಾ ಇರೋದು, ಹೇಳು. ನನಗೊಂದು ಕನಸು ಬಿತ್ತು. ಅದರಲ್ಲಿ ನಾನೇ ಅಪ್ಪನ ಕೈಯಾರೆ ಕೊಂದುಬಿಟ್ಟೆ. ನಿನ್ನ ಪರಿವಾರದಲ್ಲಿ ನಿನ್ನ ಪರಿವಾರದವರಿಂದಲೇ ಒಂದು ಹತ್ಯೆ ಸಂಭವಿಸುತ್ತದೆ. ಇದು ಆ ಸೂರ್ಯನಷ್ಟೇ ಸತ್ಯ. ಏನೋ ಹೇಳ್ತಿದ್ಯಾ ನೀನು? ಸತ್ಯ. ನಾನು ಇದನ್ನ ನಂಬಬೇಕಾ? ನಂಬೋದು ಬಿಡೋದು ನಿನಗೆ ಬಿಟ್ಟಿದ್ದು. ಆದರೆ ಏನಾಯ್ತು ಅಂತ ಹೇಳ್ತೀನಿ ಕೇಳು. ನಾನು ನನ್ನ ರೂಮಲ್ಲಿ ಪುಸ್ತಕ ಓದ್ತಾ ಕೂತಿದ್ದೆ. ಅಲ್ಲಿಗೆ ಬಂದ ಅರ್ಜುನ್ ಊಟಕ್ಕೆ ಎಲ್ಲರೂ ಕಾಯ್ತಾ ಇದ್ದಾರೆ ಬನ್ನಿ ಅಂತ ಕರೆದ. ಬರ್ತೀನಿ ಹೋಗು ಅಂತ ಅವನನ್ನು ಹೊರಗೆ ಕಳಿಸಿ ಪುಸ್ತಕನ ದಿಮ್ ಕೆಳಗಡೆ ಇಟ್ಟು ಊಟಕ್ಕೆ ಕೆಳಗಡೆ ಅಂತ ಹೋದೆ. ಊಟ ಮುಗಿಸ್ ಬರೋ ಅಷ್ಟರಲ್ಲಿ ಪುಸ್ತಕ ಅರ್ಧಂಬರ್ಧ ಸುಟ್ಟು ಹೋಗಿತ್ತು. ಅಂದ್ರೆ
ಅರ್ಜುನ್ ಸುಟ್ಟಿರೋದ? ಅರ್ಜುನ್ ಅಲ್ದೆ ಇನ್ಯಾರು ಸುಡೋದಕ್ಕೆ ಸಾಧ್ಯ? ಯೋಚನೆ ಮಾಡು. ನಾಗಮಣಿ ರಹಸ್ಯ ಇರೋ ಪುಸ್ತಕನ ಸುಡುವಂಥ ದ್ವೇಷ ಅರ್ಜುನ್ಗೇನಿದೆ? ಓ, ನಮ್ಮ ಮನೆಯಲ್ಲಿ ನನಗೆ ಗೊತ್ತಿಲ್ಲದೆ ಏನೇನೋ ನಡೀತಾ ಇದೆ. ಅರ್ಜುನ್ ರುದ್ರನಿಗಿಂತ ಅಪಾಯಕಾರಿನ? ಹೌದು, ಅರ್ಜುನ್ ಮೇಲೂ ಒಂದು ಕಣ್ಣಿಟ್ಟಿರಲೇಬೇಕು. ಇವತ್ತಿಂದನೇ ಇಡ್ತೀನಿ. ಏನು ಅರ್ಜುನ್ ಹೀಗೆ ಹೇಳ್ತಾ ಇದೀಯಾ? ಹೌದಜ್ಜಿ, ಈ ರೀತಿ ಕನಸು ತುಂಬಾ ಸಲ ಬಿದ್ದಿದ್ವು. ನಾನು ಅದನ್ನ ಸೀರಿಯಸ್ ಆಗಿ ತಗೊಂಡಿರ್ಲಿಲ್ಲ. ಆದ್ರೆ ಏನು? ಈ ಸತಿ ಅದೇ ತರ ಕನಸು ಬೆಳಗಿನ ಜಾವ ಬಿದ್ದಿದೆ. ಅಯ್ಯೋ ದೇವ್ರೇ, ಬೆಳಗಿನ ಜಾವ ಬಿದ್ದ ಕನಸು ನಿಜ ಆಗುತ್ತೆ ಅಂತ ಹೇಳ್ತಾರೆ. ಅದೇ ನನಗೂ ಭಯ ಆಗ್ತಿರೋದಜ್ಜಿ. ಅದಕ್ಕೆ ನಿಮ್ಮ ಹತ್ರ ಬಂದು ಹೇಳ್ತಾ ಇರೋದು. ಹೌದು, ಈ ತರ ಕನಸು ನಿನ್ಗೆ ಯಾವಾಗಿಂದ ಬೀಳಕ್ ಶುರುವಾಯ್ತು? ಅವತ್ತು ನಾವು ಆಶ್ರಮಕ್ಕೆ ಹೋಗ್ಬೇಕಾದ್ರೆ ಅಪ್ಪ ಕಾರ್ ಹಚ್ಚಿ ಒಂದು ನಾಗನ ಕೊಂದ್ರಲ್ಲ, ಅವಾಗಿಂದ. ಇವನಲ್ಲಿರೋ ನಾಗಯೋಧ ಜಾಗೃತವಾಗಿದ್ದಾನೆ ಅನ್ಸುತ್ತೆ. ಇವನ ಕಣ್ಣು ಮುಂದೆನೆ ವಿಷ್ಣು ನಾಗ ಹತ್ಯೆ ಮಾಡಿದ್ದಾನೆ ಅಂದ್ರೆ ಇವನು ಇವರಪ್ಪನ ಕೊಂದ್ರು ಕೊಳ್ತಾನೆ. ಅಜ್ಜಿ, ಯಾಕೆ ಇದ್ದಕ್ಕಿದ್ದಾಗ ಸುಮ್ಮನಾಗೋದೆ? ನೋಡು, ಈ ಕನ್ಸಿನ ಬಗ್ಗೆ ನೀನ್ ತಲೆ ಕೆಡಿಸ್ಕೋಬೇಡ. ಬೆಳಗಿನ ಜಾವ ಬಿದ್ದ ಕನ್ಸು ಎಲ್ಲ ನಿಜ ಆಗುತ್ತೆ ಅಂತ ಹೇಗ್ ನಂಬೋದು ಅಲ್ವಾ? ಕಂದ, ನನ್ಗೊಂದು ಮಾತು ತಿಳಿಸ್ಕೊಡ್ತೀಯಾ? ಏನಜ್ಜಿ? ನೀನ್ ಯಾವುದೇ ಕಾರಣಕ್ಕೂ ನಿನ್ಗೆ ಈ ರೀತಿ ಕನ್ಸು ಬೀಳ್ತಾ ಇದೆ ಅಂತ ನಿಮ್ಮ ಅಪ್ಪನಿಗಾಗ್ಲಿ ನಿಮ್ಮ ಅಮ್ಮನಿಗಾಗ್ಲಿ ಹೇಳ್ಬೇಡಪ್ಪ. ಹೇಳಲ್ಲ ಅಂತ ಮಾತು ಕೊಡು. ಸರಿ ಅಜ್ಜಿ. ನೋಡು, ಇದನ್ನ ಯಾವುದನ್ನು ಮನಸ್ಸು ಕಚ್ಕೊಂಡ್ಬರಿ ನೆಮ್ಮದಿಯಾಗಿ ನಿದ್ದೆ ಮಾಡು. ನಾನಿದಕ್ಕೆ ಏನ್ ಪರಿಹಾರ ಅಂತ ಚೆನ್ನಾಗಿ ಯೋಚನೆ ಮಾಡಿ ನಿರ್ಧಾರ ತರ್ತೀನಿ. ನೀನು ಹೋಗಿ ಮಲಗು. ಸರಿ ಅಜ್ಜಿ. ಅರೆ, ಇಷ್ಟು ಒಳ್ಳೆ ವಾಸು ಇಲ್ಲಿ ಯಾಕೆ ಬಿದ್ದಿದೆ? ಈ ಹೇಮನಿಗೆ ಸ್ವಲ್ಪ ಜವಾಬ್ದಾರಿ ಕಡಿಮೆ ಆದಾಗ ಕಾಣಿಸ್ತಾ ಇದೆ. ಹೇಮಾ, ಹೇಮಾ, ಹೇಮಾ. ಬಂದೆ. ಏನಾಯ್ತು? ಯಾಕೆ ಹಾಕಿ ಹೋಗ್ತಾ ಇದ್ದೀರಾ? ಇತ್ತೀಚಿನ ಈ ಜವಾಬ್ದಾರಿ ತುಂಬಾ ಕಡಿಮೆ ಆಗ್ತಿದೆ ಅಂತ ಅನಿಸ್ತಿದೆ ನನಗೆ. ಅಲ್ಲ, ಏನು ಅಂತ ಹೇಳಿದೆ? ನೀವು ಸುಮ್ಮನೆ ಹೀಗೆ ಮಾತಾಡ್ತಾ ಇದ್ರೆ ನಾನು ಏನಂತ ಅರ್ಥ ಮಾಡ್ಕೋಬೇಕು ಹೇಳಿ? ಈ ವಾಜಾಗ ಹೊರಗಡೆ ಇಟ್ಟಿದ್ಯಾ? ಏನಾಗಿದೆ ಇದಕ್ಕೆ? ಇದನ್ನ ನಾನು ಹೊರಗಿಟ್ಟಿಲ್ಲ ರೀ. ಇನ್ಯಾರು ಇಡ್ತಾರೆ? ಈ ಮನೆ ಯಜಮಾನಿ ನೀನೇ ತಾನೆ. ಈ ಮನೆನ ಸರಿಯಾಗಿ ಸಂಭಾಳಿಸೋದು ನಿನ್ ಕರ್ತವ್ಯ ಅಲ್ವಾ?
ಇಲ್ಲ ಅಂತ ನಾನು ಹೇಳಿಲ್ವಲ್ಲ. ಹಾಗಾದ್ರೆ ಈ ವಾಸ್ ನಿನ್ ಗಮನಕ್ಕೆ ಬರದೆ ಹೊರಗಡೆ ಹೇಗೋಯ್ತು? ಕೆಲ್ಸದವ್ರು ಯಾರೋ ತಗೊಂಡು ಹೋಗಿ ಹೊರಗಡೆ ಇಟ್ಟಿರ್ಬೋದು ರೀ. ಕೊಡಿ, ಅದ್ರ ಜಾಗದಲ್ಲೇ ವಾಪಸ್ ಇಟ್ಬಿಡ್ತೀನಿ. ಬೇಕಾಗಿಲ್ಲ ಬಿಡು, ನಾನೇ ತಗೊಂಡು ಹೋಗಿ ಇಟ್ಬರ್ತೀನಿ. ಸರಿ. ಈ ಕಳ್ಳ ಬೆಕ್ಕು ಮತ್ತೆ ಕಳ್ಳ ಕಣ್ಣನ್ನ ನಂಬಬಾರ್ದು ಅಲ್ವಾ ಅಮೃತ ಅವರೇ? ಕಳ್ಳ ಕಣ್ಣಲ್ಲ ಅದು, ಪ್ರೀತಿಯ ಕಣ್ಣು, ಮೋಹದ ಕಣ್ಣು. ಒಂದು ಮಾತು ಕೇಳ? ಕೇಳಿ. ಅಲ್ಲ, ನಾನು ನಿಮ್ಮನ್ನೇ ಗಮನಿಸ್ತಾ ಇದ್ದೀನಿ ಅಂತ ನಿಮಗೆ ಹೇಗೆ ಗೊತ್ತಾಯ್ತು? ಅಂದರೆ ನಿಮ್ಮ ಗಮನ ಪುಸ್ತಕದ ಮೇಲಿಲ್ಲ, ನನ್ನ ಮೇಲಿದೆ ಅಂದಾಗ ಆಯ್ತು. ನಾನು ಎಲ್ಲೇ ಇದ್ರು ಅಥವಾ ಇಲ್ಲೇ ಇದ್ರು, ಊಟ ಮಾಡಿದ್ರು ಮಾಡದೇ ಇದ್ರು, ನಿದ್ದೆ ಮಾಡಿದ್ರು ಮಾಡದೇ ಇದ್ರು, ನನ್ನ ಮನಸ್ಸು ನಿಮ್ಮ ಹಿಂದಿಂದೇನೆ ಅಲ್ಲ ನಿಮ್ಮ ಒಳಗೇನೆ ಇರುತ್ತೆ. ಆಹಾ, ಇಂಥ ಮಾತುಗಳನ್ನ ಆಡೋದ್ರಲ್ಲಿ ನೀವು ಎತ್ತಿದ ಕೈ ಅಂತ ನನಗೆ ಗೊತ್ತು ಬಿಡಿ. ಅಮೃತ ಅವರೇ, ನಾನು ಒಂದು ಮಾತು ಕೇಳಲ್ಲ? ಕೇಳಿ. ಅಲ್ಲ ಅಮೃತ ಅವರೇ, ಮೊದಲೆಲ್ಲ ನಾನು ನಿಮ್ಮ ಹಿಂದೆ ಬೀಳ್ತಾ ಇದ್ದೆ, ಈಗೀಗ ನೀವು ನನ್ನ ಹಿಂದೆ ಬೀಳ್ತಾ ಇದ್ದೀರಲ್ಲ, ಏನು ಸಮಾಚಾರ? ನೀವು ಹಿಂದಿಗಿಂತನೂ ತುಂಬ ಸುಂದರವಾಗಿ ಕಾಣಿಸ್ತಾ ಇದ್ದೀರಾ. ಇಷ್ಟು ವರ್ಷದಲ್ಲಿ ನಿಮ್ಮ ಮುಖದಲ್ಲಿ ಕಾಣದೇ ಇರುವಂತಹ ಆ ಕಾಂತಿ ಈಗ ಕಾಣಿಸ್ತಾ ಇದೆ. ಏನೋ ಮನಮೋಹಕ ತೇಜಸ್ಸು ನಿಮ್ಮ ಮುಖದಲ್ಲಿ ಉಕ್ಕಿ ಹರಿತಾ ಇದೆ. ಏನ್ರಿ ಇದು? ನಾನು ಹೇಳಬೇಕಾಗಿರೋ ಮಾತನ್ನೆಲ್ಲ ನೀವು ಹೇಳ್ತಾ ಇದ್ದೀರಾ? ಇಲ್ಲ ಅರ್ಜುನ್ ಅವರೇ, ನಾನು ಹೇಳ್ತಾ ಇರೋದು ಸತ್ಯ. ಯಾಕೆ, ಏನಾಯ್ತು ಅರ್ಜುನ್ ಅವ್ರೆ? ಏನೂ ಇಲ್ಲ. ಮತ್ತೆ ಯಾಕೆ ಬೆಚ್ಚಿಬಿದ್ರಿ? ಹೌದಾ, ಯಾಕೆ ಅಂತ ಗೊತ್ತಾಗಿಲ್ಲ. ಸರಿ ಇರಿ, ನಾನು ನಿಮಗೆ ಹಾಲು ತಗೊಂಡು ಬರ್ತೀನಿ.
ನಾಗಗಳಿಂದನೇ ತಾನೇ ನಮ್ಮ ಮನೇಲಿ ಶಾಂತಿ ಇಲ್ದಾಗಿತ್ತು. ಸಾಯಿ ಸಾಯಿ, ನನ್ನ ಕಣ್ಣಿಗೆ ಬೀಳೋ ಯಾವ ಸರ್ಪನೂ ನಾನು ಬಿಡೋದಿಲ್ಲ. ಸಾಯಿಸ್ತೇನೆ ಸಾಯಿಸ್ತೇನೆ. ಅರ್ಜುನ್, ಅಮೃತ. ಹಾ ಮಾವ. ಅರ್ಜುನ್ ಎಲ್ಲಮ್ಮ? ಯಾಕೆ? ಅಲ್ಲ, ಸ್ವಲ್ಪ ಮಾತಾಡಬೇಕಾಗಿತ್ತು. ಮಾಡಿ ಮೇಲೆ ಇರ್ಬೋದು ಅನ್ಸತ್ತೆ. ಓ ಹೌದಾ, ಸರಿ ನಮ್ಮ ನೋಡ್ತೀನಿ. ಹೇ ವಿಷ್ಣು, ನಿನ್ನ ಸಾವು ನನ್ನ ಕೈಯಿಂದಾನೆ. ಒಬ್ಬ ನಾಗ ಯೋಧನ ಮುಂದೆನೆ ನಾಗನ ಹತ್ಯೆ ಮಾಡಿದೆ ಅಲ್ಲ, ಇದರ ಪ್ರತಿಫಲ ನಿನ್ನ ಸಾವು. ನಿನ್ನ ಸಾವು ಇದನ್ನ ಯಾರ ಕೈಯಿಂದನೂ ತಪ್ಪಿಸೋದಕ್ಕೆ ಸಾಧ್ಯ ಇಲ್ಲ. ಯಾವುದಾದ್ರೂ ಒಂದು ಹಳೆ ಪುಸ್ತಕ ನೋಡಿದ್ಯಾ? ಅದ್ರ ಮೇಲೆ ರಹಸ್ಯ ಅಂತ ಬರ್ದಿತ್ತು. ರಹಸ್ಯನಾ? ಯಾವ ರಹಸ್ಯಪ್ಪ? ಅಂತ ರಹಸ್ಯ ಏನಿಲ್ಲ, ಅದು ತುಂಬ ಮುಖ್ಯವಾದ ಪುಸ್ತಕ. ಆಮೇಲೆ ಅದು ಕೆಂಪು ಪೈಂಟಿಂಗ್ ಇತ್ತು. ಅಲ್ಲ, ನೀನು ಯಾವುದಾದ್ರು ಹಳೆ ಪುಸ್ತಕ ನೋಡಿ ಅದನ್ನು ಸುಟ್ಟು ಹಾಕಿದ್ಯಾ? ಅಪ್ಪ, ಪುಸ್ತಕನ ಯಾಕೆ ಸುಟ್ಟು ಹಾಕ್ಲಿ? ಸುಡೋದ್ರಿಂದ ನನಗಾಗೋ ಲಾಭ ಆದ್ರೂ ಏನಪ್ಪ? ಹೌದಲ್ಲ? ಸರಿ. ಸಾವನ್ನ ನನ್ನ ಕೈಯಿಂದ ತಪ್ಪಿಸೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ ವಿಷ್ಣು.